ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಸಾವಿರಾರು ಜನರನ್ನ ಸೇರಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ನಾನು ಹಿಂದೆನೂ ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಇಲ್ಲಿ ಬಂದಿರುವಂಥ ನಾನು ಒಬ್ಬನೇ ಅಭ್ಯರ್ಥಿ ಅಲ್ಲ, ತಾವೇನು ಇಲ್ಲಿ ಸಾವಿರಾರು ಜನ ನನ್ನ ಜೊತೆಯಲ್ಲಿ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೀರಿ, ನೀವೆಲ್ಲರೂ ಕೂಡ ಈ ಚುನಾವಣೆಗೆ ನಿಂತಂಗೆ ಅಂತನ್ನುವ ಮಾತನ್ನು ನಾನು ಹೇಳಿದ್ದೇನೆ. ದೇಶದಲ್ಲಿ ಮಾನ್ಯ ಮೋದಿಜಿಯವರ ಅಲೆ, ಕರ್ನಾಟಕದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ಜನಪ್ರಿಯ ನಾಯಕರಾದಂಥ BS ಯಡಿಯೂರಪ್ಪನವರ ಅಲೆಯಿಂದ ಇವತ್ತು ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರೋದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ನಾವೆಲ್ಲ ಇವತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಅಧ್ಯಕ್ಷರಾದಂಥ BG ಪಾಟೀಲ್ ಸಾಹೇಬರು, ನಮ್ಮ ಮಾಜಿ MLCಗಳು, ಹಿರಿಯರು, ಮಾರ್ಗದರ್ಶಕರಾದಂಥ ಸುಶೀಲ್ ನಮೋಶಿ ಸಾಹೇಬರು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ವಿಶಾಲ್ ದರ್ಗಿ ಅವರು, ರಾಜು ವಾಡೇಕರ್ ಅವರು, ನಮ್ಮ ಹಿರಿಯರಾದಂಥ ದಯಾಗನ್ ಧಾರವಾಡ್ಕರ್ ಅವರು, ವಿಜಯ್ ಕುಮಾರ್ ಸೆಲ್ವಾನಿ ಅವರು, ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಅತ್ಯಂತ ಉತ್ಸಾಹದಿಂದ ನಾವು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ನನಗೆ ಖಂಡಿತ ವಿಶ್ವಾಸ ಇದೆ, ನಮ್ಮ ತಂದೆಯವರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವರು ಮಾಡಿರುವಂಥ ಅಭಿವೃದ್ಧಿ ಕೆಲಸ ಇವತ್ತು ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಂದ್ರೂ ಕೂಡ ಏನೋ ಜನರ ಮನಸ್ಸಲ್ಲಿ ಇನ್ನೂ ಕೂಡ ಅವರು ಜೀವಂತವಾಗಿ ಇದ್ದಾರೆ ಅಂತನ್ನುವ ಭಾವನೆಯಿಂದ ಇವತ್ತು ನಮಗೆ ಖಂಡಿತವಾಗಿ ವಿಶ್ವಾಸ ಇದೆ. ಈ ಮತಕ್ಷೇತ್ರ ಇನ್ನೊಮ್ಮೆ ಗೆದ್ದೋದ್ರ ಮುಖಾಂತರ ಇವತ್ತು ಈ ಭಾಗಕ್ಕೆ ಒಂದು ಹೊಸ ನಾಂದಿಯನ್ನು, ನವ ಕಲಬುರಗಿಯನ್ನು ನಿರ್ಮಾಣಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪಣ ತೊಟ್ಟಿ ನಾವು ಕೆಲಸ ಮಾಡ್ತೇವೆ, ಚುನಾವಣೆಯಲ್ಲಿ ಗೆದ್ದು ತೋರಿಸ್ತೇವೆ, ಮತ್ತು ಮುಂದೆನೂ ಕೂಡ ನವ ಕಲಬುರಗಿಯನ್ನು ನಿರ್ಮಾಣ ಮಾಡಿ ತೀರ್ತೇವೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು.